ಚಾಲನಾ ವೃತ್ತಿ ಪರೀಕ್ಷೆ ನಡೆಸುವ ವಿಧಾನ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿ ನಮೂದಿಸಿದ ವಿವರಗಳ ಆಧಾರದ ಮೇಲೆ ಮೂಲ ದಾಖಲಾತಿಗಳ ಪರಿಶೀಲನೆ, ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಲು ಕರೆಪತ್ರವನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ತಕ್ಷಣ ನೀಡುವ ನೋಂದಣಿ ಸಂಖ್ಯೆ ಮತ್ತು ಅವರ ಜನ್ಮ ದಿನಾಂಕವನ್ನು ನಮೂದಿಸಿ ಮುಂದೆ ತಿಳಿಸಲಾಗುವ ದಿನಾಂಕಗಳಲ್ಲಿ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಗೂ ಚಾಲನಾ ವೃತ್ತಿ ಪರೀಕ್ಷೆಗೆ ಕರೆಪತ್ರವನ್ನು ಮುದ್ರಿಸಿಕೊಳ್ಳಬಹುದಾಗಿರುತ್ತದೆ. ಈ ಕರೆಪತ್ರದಲ್ಲಿ ಅಭ್ಯರ್ಥಿಗಳು ಮೂಲ ದಾಖಲಾತಿಗಳ ಪರಿಶೀಲನೆಗೆ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಬೇಕಾದ ದಿನಾಂಕ, ಸ್ಥಳ ಹಾಗೂ ಯಾವ ದಾಖಲಾತಿಗಳನ್ನು ಪರಿಶೀಲನೆಗೆ ಸಲ್ಲಿಸಬೇಕೆಂಬ ಮಾಹಿತಿಯೂ ಲಭ್ಯವಿರುತ್ತದೆ. ಆಯ್ಕೆ ವಿಧಾನದಲ್ಲಿ ಈ ಕೆಳಕಂಡ 3 ಹಂತಗಳು ಇರುತ್ತವೆ. 1. ಅಭ್ಯರ್ಥಿಯ ದೈಹಿಕ ಅರ್ಹತೆಯ ಪರಿಶೀಲನೆ. 2. ಅಭ್ಯರ್ಥಿಯು ಸಲ್ಲಿಸಿದ ವಿವರಗಳ ಕುರಿತು ಮೂಲ ದಾಖಲಾತಿಗಳ ಪರಿಶೀಲನೆ. 3. ಮೇಲ್ಕಂಡ 2 ಹಂತಗಳಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ ಚಾಲನಾ ವೃತ್ತಿ ಪರೀಕ್ಷೆ. ಚಾಲನಾ ಪರೀಕ್ಷೆಯನ್ನು ಗಣಕೀಕರಣಗೊಳಿಸಿದ್ದು ಸಂಪೂರ್ಣ ಪಾರದರ್ಶಕವಾಗಿರುತ್ತದೆ. ಅಭ್ಯರ್ಥಿಗಳು ಚಾಲನಾ ಪರೀಕ್ಷೆಗೆ ಹಾಜರಾಗುವಾಗ ಈ ಮಾರ್ಗದರ್ಶಿ ಪ್ರತಿಯನ್ನು ತಪ್ಪದೇ ತೆಗೆದುಕೊಂಡು ಬರತಕ್ಕದ್ದು. ಚಾಲನಾ ಪರೀಕ್ಷೆಯು ಮುಗಿದ ನಂತರ ಅಭ್ಯರ್ಥಿಗಳು ಗಳಿಸಿದ ಅಂಕಗಳನ್ನು ತಿಳಿಸಲಾಗುವುದು. 1. ಮೊದಲನೆಯ ಹಂತ. ಅಭ್ಯರ್ಥಿಗಳ ಎತ್ತರ ಮತ್ತು ತೂಕವನ್ನು ಅಳತೆ ಮಾಡುವ ವಿದ್ಯುನ್ಮಾನ ಯಂತ್ರ ಗಣಕೀಕೃತ ವಿಧಾನದಿಂದ ಅಭ್ಯರ್ಥಿಯ ಎತ್ತರ ಮತ್ತು ತೂಕವನ್ನು ಅಳತೆ ಮಾಡಲಾಗುವುದು. ಈ ವಿಧಾನವು ಸಂಪೂರ್ಣ ಪಾರದರ್ಶಕವಾಗಿದ್ದು ವಿದ್ಯುನ್ಮಾನ ಮಾಧ್ಯಮದ ಮೂಲಕ ಮಾಹಿತಿಯನ್ನು ಗಣಕಕ್ಕೆ ವರ್ಗಾಯಿಸಲಾಗುವುದು. 2. ಎರಡನೇ ಹಂತ. ತಿಳುವಳಿಕೆ ಪತ್ರದಲ್ಲಿ ತಿಳಿಸಿರುವಂತೆ ಅರ್ಜಿಯೊಂದಿಗೆ ಸಲ್ಲಿಸಲಾದ ಮಾಹಿತಿಯ ಆಧಾರದ ಮೇರೆಗೆ ಮೂಲ ದಾಖಲಾತಿಗಳೊಂದಿಗೆ ಪರಿಶೀಲನೆ ಮಾಡಲಾಗುವುದು. ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಜರಾದ ಅಭ್ಯರ್ಥಿಗಳ ಪೈಕಿ ಹುದ್ದೆಗೆ ನಿಗದಿಪಡಿಸಲಾದ ಎಲ್ಲ ಅರ್ಹತೆಗಳನ್ನು ಹೊಂದಿರುವ ಅರ್ಹ ಅಭ್ಯರ್ಥಿಗಳಿಗೆ ಸಂಸ್ಥೆಯ ವತಿಯಿಂದ ಒಟ್ಟು 50 ಅಂಕಗಳಿಗೆ ತಲಾ 25 ಅಂಕಗಳಂತೆ 2 ಸಲ ಚಾಲನಾ ಸಾಮರ್ಥ್ಯ ವೃತ್ತಿ ಪರೀಕ್ಷೆಯನ್ನು ಗಣಕೀಕೃತ ಟ್ರ್ಯಾಕ್ನಲ್ಲಿ ಚಾಲನಾ ಪಥದಲ್ಲಿ ನಡೆಸಲಾಗುವುದು. ಸದರಿ ಪರೀಕ್ಷೆಯಲ್ಲಿ ಕನಿಷ್ಠ 25 ಅಂಕಗಳನ್ನು ಪಡೆದ ಅಭ್ಯರ್ಥಿಗಳನ್ನು ಮಾತ್ರ ಉತ್ತೀರ್ಣರೆಂದು ತೀರ್ಮಾನಿಸಿ ಆಯ್ಕೆಗೆ ಪರಿಗಣಿಸಲಾಗುವುದು. ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಅರ್ಹತೆಯ ಆಧಾರದ ಮೇರೆಗೆ ಮತ್ತು ಜಾರಿಯಲ್ಲಿರುವ ಮೀಸಲಾತಿ ನಿಯಮಾನುಸಾರ ಆಯ್ಕೆ ಮಾಡಲಾಗುವುದು. ಹಂತ 3. ಚಾಲನಾ ವಿಧಾನದ ಪರೀಕ್ಷೆಯು ಈ ಕೆಳಕಂಡ ಒಟ್ಟು 5 ಪರೀಕ್ಷೆಗಳನ್ನು ಹೊಂದಿರುತ್ತದೆ. ಮೊದಲನೆಯದಾಗಿ ಬಸ್ಸನ್ನು ಏರುಗತಿಯಲ್ಲಿ ನಿಲ್ಲಿಸಿ ಮುಂದಕ್ಕೆ ಚಾಲನೆ ಮಾಡುವುದು. ಎರಡನೆಯದಾಗಿ ಬಸ್ಸನ್ನು 8 ರ ಪಥದಲ್ಲಿ ಮುಂದಕ್ಕೆ ಚಾಲನೆ ಮಾಡುವುದು. ಮೂರನೆಯದಾಗಿ ಬಸ್ಸನ್ನು ಎಸ್ ರ ಪಥದಲ್ಲಿ ಹಿಂದಕ್ಕೆ ಚಾಲನೆ ಮಾಡುವುದು. 4ನೇದಾಗಿ ಬಸ್ಸನ್ನು ಹಿಂದಕ್ಕೆ ಚಾಲನೆ ಮಾಡಿ ನಿಲ್ಲಿಸುವುದು. 5ನೇಯದಾಗಿ ಸಂಚಾರ ಸಂಕೇತಗಳನ್ನು ಗುರುತಿಸುವುದು. ಕೆಳಗಿನ ಕ್ರಮವನ್ನು ಅನುಸರಿಸಿ ಪ್ರತಿ ಪರೀಕ್ಷೆಗೂ ಅಂಕಗಳನ್ನು ನೀಡಲಾಗುವುದು. 1ನೆಯ ಚಾಲನಾ ಪರೀಕ್ಷೆಗೆ ನಿಗದಿಪಡಿಸಿರುವ ಅಂಕಗಳು 5. ಬಸ್ಸನ್ನು ಏರುಗತಿಯಲ್ಲಿ ನಿಲ್ಲಿಸಿ ಮುಂದಕ್ಕೆ ಚಾಲನೆ ಮಾಡುವುದು. 1. ಏರುಗತಿಯಲ್ಲಿ ಚಾಲನೆ ಮಾಡಿ ವಾಹನವನ್ನು ನಿಲ್ಲಿಸುವುದು. ಹ್ಯಾಂಡ್ ಬ್ರೇಕ್ನ್ನು ಉಪಯೋಗಿಸುವುದು. 2. ಇಂಜಿನನ್ನು ನಿಲ್ಲಿಸುವುದು. 3. ಏರುಗತಿಯಲ್ಲಿ ವಾಹನವನ್ನು ಚಾಲನೆ ಮಾಡಲು ಇಂಜಿನನ್ನು ಚಾಲನೆಗೊಳಿಸುವುದು. 4ನೇದಾಗಿ ವಾಹನವು ಹಿಂದಕ್ಕೆ ಬಾರದೆ ಮುಂದೆ ಚಲಿಸಿದರೆ ಯಾವುದೇ ಅಂಕಗಳ ಕಡಿತ ಮಾಡುವುದಿಲ್ಲ. 5ನೇಯದಾಗಿ ವಾಹನವು 4 ಅಂಗುಳದಷ್ಟು ಹಿಂದಕ್ಕೆ ಚಲಿಸಿದರೆ 1 ಅಂಕವನ್ನು ಕಡಿತಗೊಳಿಸಲಾಗುವುದು. 6ನೇಯದಾಗಿ ವಾಹನವು 4 ರಿಂದ 8 ಅಂಗುಳದಷ್ಟು ಹಿಂದಕ್ಕೆ ಚಲಿಸಿದರೆ 2 ಅಂಕಗಳನ್ನು ಕಡಿತಗೊಳಿಸಲಾಗುವುದು. 7ನೇಯದಾಗಿ ವಾಹನವು 8 ರಿಂದ 12 ಅಂಗುಳದಷ್ಟು ಹಿಂದಕ್ಕೆ ಚಲಿಸಿದರೆ 3 ಅಂಕಗಳನ್ನು ಕಡಿತಗೊಳಿಸಲಾಗುವುದು. 8ನೇಯದಾಗಿ ವಾಹನವು 12 ರಿಂದ 16 ಅಂಗುಳದಷ್ಟು ಹಿಂದಕ್ಕೆ ಚಲಿಸಿದರೆ 4 ಅಂಕಗಳನ್ನು ಕಡಿತಗೊಳಿಸಲಾಗುವುದು. 9ನೇಯದಾಗಿ ವಾಹನವು 16 ಅಂಗುಲಕ್ಕಿಂತ ಜಾಸ್ತಿ ಹಿಂದಕ್ಕೆ ಚಲಿಸಿದರೆ ಯಾವುದೇ ಅಂಕವನ್ನು ಕೊಡಲಾಗುವುದಿಲ್ಲ. ಪಕ್ಕದಲ್ಲಿ ಸೂಚಿಸಿರುವ ಚಿತ್ರದ ಮಾದರಿಯಲ್ಲಿ ಬಸ್ಸನ್ನು ಏರುಗತಿಯಲ್ಲಿ ಚಾಲನೆ ಮಾಡುವುದು. 2ನೆಯ ಚಾಲನಾ ಪರೀಕ್ಷೆ. ನಿಗದಿಪಡಿಸಿರುವ ಅಂಕಗಳು 5. ಬಸ್ಸನ್ನು 8 ರ ಪಥದಲ್ಲಿ ಮುಂದಕ್ಕೆ ಚಾಲನೆ ಮಾಡುವುದು. 1ನೇದಾಗಿ ಚಾಲನೆಯನ್ನು 1 ನಿಮಿಷದಲ್ಲಿ ಪೂರ್ಣಗೊಳಿಸತಕ್ಕದ್ದು. 2ನೇಯದಾಗಿ ಚಾಲನೆಯು 1 ನಿಮಿಷದೊಳಗೆ ಪೂರ್ಣಗೊಂಡಲ್ಲಿ ಯಾವುದೇ ಅಂಕಗಳ ಕಡಿತವಿಲ್ಲ. 3ನೇಯದಾಗಿ ಚಾಲನೆಯು 1 ರಿಂದ 1.5 ನಿಮಿಷದೊಳಗೆ ಪೂರ್ಣಗೊಂಡಲ್ಲಿ 1 ಅಂಕಗಳನ್ನು ಕಡಿತಗೊಳಿಸಲಾಗುವುದು.
ಮೂರನೆಯದಾಗಿ ಚಾಲನೆಯು 1ರಿಂದ 2 ನಿಮಿಷದೊಳಗೆ ಪೂರ್ಣಗೊಂಡಲ್ಲಿ 2 ಅಂಕವನ್ನು ಕಡಿತಗೊಳಿಸಲಾಗುವುದು. 5ನೇಯದಾಗಿ ಚಾಲನೆಯು 2ರಿಂದ 24 ನಿಮಿಷದೊಳಗೆ ಪೂರ್ಣಗೊಂಡಲ್ಲಿ 3 ಅಂಕವನ್ನು ಕಡಿತಗೊಳಿಸಲಾಗುವುದು. 6ನೇಯದಾಗಿ ಚಾಲನೆಯು 22ರಿಂದ 3 ನಿಮಿಷದೊಳಗೆ ಪೂರ್ಣಗೊಂಡಲ್ಲಿ 4 ಅಂಕವನ್ನು ಕಡಿತಗೊಳಿಸಲಾಗುವುದು. 7ನೇಯದಾಗಿ ಚಾಲನೆಯು 3 ನಿಮಿಷವನ್ನು ಮೀರಿದಲ್ಲಿ ಯಾವುದೇ ಅಂಕವನ್ನು ಕೊಡಲಾಗುವುದಿಲ್ಲ. 8ನೇಯದಾಗಿ ಪ್ರತಿ ಕಂಬದ ಉರುಳುವಿಕೆಗೆ 1 ಅಂಕವನ್ನು ಕಡಿತಗೊಳಿಸಲಾಗುವುದು. ಈ ಕೆಳಗೆ ಸೂಚಿಸಿರುವ ಚಿತ್ರದ ಮಾದರಿಯಲ್ಲಿ ಬಸ್ಸನ್ನು 8ರ ಪಥದಲ್ಲಿ ಮುಂದಕ್ಕೆ ಚಾಲನೆ ಮಾಡುವುದು. 8ರ ಒಳಭಾಗದಲ್ಲಿ 24 ಕಂಬಗಳು ಮತ್ತು ಹೊರಭಾಗದಲ್ಲಿ 44 ಕಂಬಗಳು ಆರಂಭ ಅಥವಾ ಮುಕ್ತಾಯದ ಗೆರೆ. 3ನೇಯ ಚಾಲನಾ ಪರೀಕ್ಷೆ. ಬಸ್ಸನ್ನು 8ನ ಪಥದಲ್ಲಿ ಹಿಂದಕ್ಕೆ ಚಾಲನೆ ಮಾಡುವುದು. 1ನೇದಾಗಿ ಈ ಚಾಲನೆಗೆ 3 ನಿಮಿಷಗಳ ಕಾಲಾವಧಿ ನಿಗದಿಪಡಿಸಲಾಗಿದೆ. 2ನೇಯದಾಗಿ ಚಾಲನೆಯು 3 ನಿಮಿಷದೊಳಗೆ ಪೂರ್ಣಗೊಂಡಲ್ಲಿ ಯಾವುದೇ ಅಂಕಗಳ ಕಡಿತವಿಲ್ಲ. 3ನೇಯದಾಗಿ ಚಾಲನೆಯು 3ರಿಂದ 32 ನಿಮಿಷದೊಳಗೆ ಪೂರ್ಣಗೊಂಡಲ್ಲಿ 1 ಅಂಕವನ್ನು ಕಡಿತಗೊಳಿಸಲಾಗುವುದು. 4ನೇದಾಗಿ ಚಾಲನೆಯು 3:15ರಿಂದ 4 ನಿಮಿಷದೊಳಗೆ ಪೂರ್ಣಗೊಂಡಲ್ಲಿ 2 ಅಂಕವನ್ನು ಕಡಿತಗೊಳಿಸಲಾಗುವುದು. 5ನೇದಾಗಿ ಚಾಲನೆಯು 4ರಿಂದ 4:15 ನಿಮಿಷದೊಳಗೆ ಪೂರ್ಣಗೊಂಡಲ್ಲಿ 3 ಅಂಕವನ್ನು ಕಡಿತಗೊಳಿಸಲಾಗುವುದು. 6ನೇಯದಾಗಿ ಚಾಲನೆಯು 42ರಿಂದ 5 ನಿಮಿಷದೊಳಗೆ ಪೂರ್ಣಗೊಂಡಲ್ಲಿ 4 ಅಂಕವನ್ನು ಕಡಿತಗೊಳಿಸಲಾಗುವುದು. 7ನೇಯದಾಗಿ ಚಾಲನೆಯು 5 ನಿಮಿಷವನ್ನು ಮೀರಿದಲ್ಲಿ ಯಾವುದೇ ಅಂಕವನ್ನು ಕೊಡಲಾಗುವುದಿಲ್ಲ. 8ನೇಯದಾಗಿ ಪ್ರತಿ ಕಂಬದ ಉರುಳುವಿಕೆಗೆ 1 ಅಂಕವನ್ನು ಕಡಿತಗೊಳಿಸಲಾಗುವುದು. ಪಥದ 2 ಕಡೆಯಿಂದ ತಲಾ 20 ಕಂಬಗಳು ಇದ್ದು ಒಟ್ಟು 40 ಕಂಬಗಳು ಇರುತ್ತವೆ. 4ನೇಯ ಚಾಲನಾ ಪರೀಕ್ಷೆ ನಿಗದಿಪಡಿಸಿರುವ ಅಂಕಗಳು 6. ಈ ಕೆಳಗೆ ಸೂಚಿಸಿರುವ ಚಿತ್ರದ ಮಾದರಿಯಲ್ಲಿ ಬಸ್ಸನ್ನು ಹಿಮ್ಮುಖ ಚಾಲನೆ ಮಾಡಿ ನಿಲುಗಡೆ ಮಾಡುವುದು. ಬಸ್ಸನ್ನು ಹಿಮ್ಮುಖ ಚಾಲನೆ ಮಾಡಿ ನಿಲುಗಡೆ ಮಾಡುವುದು. ಮೊದಲನೆಯದಾಗಿ ಇದಕ್ಕೆ 1 ನಿಮಿಷ ಕಾಲಾವಧಿ ನಿಗದಿಪಡಿಸಲಾಗಿದೆ. 2ನೇಯದಾಗಿ ನಿಲುಗಡೆಯು 1 ನಿಮಿಷದೊಳಗೆ ಪೂರ್ಣಗೊಂಡಲ್ಲಿ ಯಾವುದೇ ಅಂಕಗಳ ಕಡಿತವಿಲ್ಲ. 3ನೇದಾಗಿ ಬಿಡುಗಡೆಯು 1ರಿಂದ 1:15 ನಿಮಿಷದೊಳಗೆ ಪೂರ್ಣಗೊಂಡಲ್ಲಿ 1 ಅಂಕವನ್ನು ಕಡಿತಗೊಳಿಸಲಾಗುವುದು. 4ನೇದಾಗಿ ನಿಲುಗಡೆಯು 1:15ರಿಂದ 2 ನಿಮಿಷದೊಳಗೆ ಪೂರ್ಣಗೊಂಡಲ್ಲಿ 2 ಅಂಕಗಳನ್ನು ಕಡಿತಗೊಳಿಸಲಾಗುವುದು. 5ನೇಯದಾಗಿ ನಿಲುಗಡೆಯು 2ರಿಂದ 2:15 ನಿಮಿಷದೊಳಗೆ ಪೂರ್ಣಗೊಂಡಲ್ಲಿ 3 ಅಂಕವನ್ನು ಕಡಿತಗೊಳಿಸಲಾಗುವುದು. 6ನೇದಾಗಿ ನಿಲುಗಡೆಯು 2:15 ನಿಮಿಷವನ್ನು ಮೀರಿದಲ್ಲಿ ಯಾವುದೇ ಅಂಕವನ್ನು ಕೊಡಲಾಗುವುದಿಲ್ಲ. 7ನೇದಾಗಿ ಪ್ರತಿ ಕಂಬದ ಉರುಳುವಿಕೆಗೆ 1 ಅಂಕವನ್ನು ಕಡಿತಗೊಳಿಸಲಾಗುವುದು. ನಿಲುಗಡೆ ಪ್ರದೇಶದ 2 ಕಡೆಗಳಲ್ಲಿ ತಲಾ 8 ಕಂಬಗಳು ಇದ್ದು ಒಟ್ಟು 16 ಕಂಬಗಳು ಇರುತ್ತವೆ. 5ನೇ ಪರೀಕ್ಷೆ. ನಿಗದಿಪಡಿಸಿರುವ ಅಂಕಗಳು 2. ಸಂಚಾರ ಸಂಕೇತಗಳನ್ನು ಗುರುತಿಸುವುದು. ಅಭ್ಯರ್ಥಿಗೆ 4 ರಸ್ತೆ ಸಂಕೇತಗಳನ್ನು ತೋರಿಸಿ 8 ಆಯ್ಕೆಗಳನ್ನು ಕೊಟ್ಟಿದ್ದು 4 ಸರಿ ಉತ್ತರಗಳಿರುತ್ತವೆ. ಅಭ್ಯರ್ಥಿಯು ಕೊಟ್ಟಿರುವ ಸಂಕೇತಗಳಿಗೆ ಸರಿಯಾದ ಉತ್ತರವನ್ನು ಹೊಂದಿಸಬೇಕು. ಇದಕ್ಕೆ 2 ನಿಮಿಷಗಳ ಕಾಲಾವಧಿ ನಿಗದಿಪಡಿಸಲಾಗಿದೆ. ಪ್ರತಿ ಸರಿ ಉತ್ತರಕ್ಕೆ ಅಭ್ಯರ್ಥಿಗೆ ಅರ್ಧ ಅಂಕ ಕೊಡಲಾಗುವುದು. ಅಭ್ಯರ್ಥಿಗಳೆಲ್ಲರಿಗೂ ಶುಭವಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್.